ನಮಸ್ತೆ. ನಾವು ಹತ್ತಬೇಕಾದ್ರೆ ಏನಾಗಲ್ಲ, ನಮಗೆ ಇಳಿಬೇಕಾದ್ರೆ ಬಾಯಿ ಬರ್ತವೆ. ಫಸ್ಟ್ ಬ್ಯಾಚು 6 ಜನ ನಾವೇ ಬಂದಿರೋದು. ಹೇಗಿದೆ ಸರ್ ಅನುಭವ? ಯಾವ ಅನುಭವದ ಬಗ್ಗೆ ಕೇಳ್ತಾ ಇದ್ದೀನಿ? ನೇಚರ್ ಸ್ವರ್ಗ. ಈ ಕಾಲಲ್ಲಿ ಬಿಡಿಸ್ಕೊಳ್ಳೋಷ್ಟರಲ್ಲಿ ಈ ಕಾಲಲ್ಲಿ ಹತ್ಕೊಳುತ್ತೆ, ಈ ಕಾಲಲ್ಲಿ ಬಿಡಿಸ್ಕೊಳ್ಳೋಷ್ಟರಲ್ಲಿ ಈ ಕಾಲಲ್ಲಿ ಹತ್ಕೊಳುತ್ತೆ. ಆಮೇಲೆ ಲದ್ದಿ ಹಾಕೈತೆ. ಏನು ಹತ್ತದ ಏನು ಬಿಡೋದು ಗೊತ್ತಾಯ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಭಾಗಮಂಡಲದಲ್ಲಿದ್ದೀವಿ. ರಾತ್ರಿ 8 ಗಂಟೆಗೆ ಬಿಟ್ಟಿದ್ದು ಬೆಂಗಳೂರು ಟುವರ್ಡ್ಸ್ ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ, ಮಡಿಕೇರಿ ಕಡೆಯಿಂದ ಭಾಗಮಂಡಲ ತಲುಪೋಕ್ಕೆ ನೈಟ್ ಒಂದು 2 ಗಂಟೆ 2:15 ಆಯಿತು. ಇಲ್ಲಿಂದ ಫಾರೆಸ್ಟ್ ಆಫೀಸ್ ಹತ್ರ ಹೋಗಬೇಕು. 7:30 ಆಗಿದೆ, 7:30 ಬಿಡ್ತಾಯಿದ್ದೀವಿ. ಮಡಿಕೇರಿಯಿಂದ ಭಾಗಮಂಡಲ ತನಕ ಒಂದು 40 ಕಿಲೋಮೀಟ್ರು. ಸ್ವಲ್ಪ ರೋಡು ಅಲ್ಲಲ್ಲೇ ಗುಂಡಿ ಬಿದ್ದಿದೆ, ಯಾಕಂದರೆ ಮಳೆ ಬೀಳೋದು. ಮಲೆನಾಡಲ್ಲಿ ಮಾಮೂಲಿ ರೋಡು ಕಿತ್ತೋಗಿರುತ್ತೆ. हमने रोड बनाने में स्पेस टेक्नोलॉजी का उपयोग किया है. ಇವಾಗ ಒಂದು 7:30 ಆಗಿದೆ. ಜಸ್ಟ್ ಇಲ್ಲಿಂದ ಫಾರೆಸ್ಟ್ ಆಫೀಸ್ ಹತ್ರ ಹೋಗೋಣ. ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, 2 ದಿನಕ್ಕೆ ಮುಂಚೆನೇ ಆನ್ಲೈನಲ್ಲಿ ಟಿಕೆಟ್ ಎಲ್ಲ ತೋರಿಸಿ ಅಲ್ಲಿ ಗೈಡ್ನ ಅಲರ್ಟ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಿಶಾನಿ ಮೊಟ್ಟೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವೆದರ್ ಮಾತ್ರ ಸದ್ಯ ಚಿಲ್ಲಾಗಿದೆ. 7:30 ಭಾಗಮಂಡಲ ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರ ಸಂಘ ಈ ಬಿಲ್ಡಿಂಗ್ ಎದುರುಗಡೆನೇ ಹೋಗುತ್ತೆ ರೇಂಜ್ ಆಫೀಸ್ಗೆ. ನೋಡಿ, ಫ್ಲೈಓವರ್ ಆ ಕಡೆಯಿಂದ ಫ್ಲೈಓವರ್ ಹತ್ಕೊಬಂದ್ರೂ ಫ್ಲೈಓವರ್ ಎಂಡ್ ಆಗುತ್ತೆ. ಎಂಡ್ ಆಗ್ತಿದ್ದಂಗೆ ಇಲ್ಲಿ ಹೋಗ್ಬೋದು. ಹಿಂಗೆ ಭಾಗಮಂಡಲ ರೇಂಜ್ ಆಫೀಸ್, ಫಾರೆಸ್ಟ್ ಆಫೀಸ್. ಆಮೇಲೆ KSRTC ಬಸ್ ಹತ್ಕೊಬಂದ್ರೂ ಅಲ್ಲಿಂದ ಒಂದು 300 ಮೀಟ್ರು ಬೆಂಗಳೂರಿಂದ ಬಸ್ ಕೂಡ ವ್ಯವಸ್ಥೆ ಇದೆ. KSRTC ಬಸ್ಸು, ಪ್ರೈವೇಟ್ ಬಸ್ಗಳು. ಅಲ್ಲಿಂದ ಬಂದರೆ ಒಂದು 300 ಮೀಟ್ರ್ ಅಷ್ಟೇ. ಅಲ್ಲಿಂದ ನಡ್ಕೊಂಬಂದ್ರೂ ಸಾಕು, ಬಂದ್ಬಿಡ್ಬೋದು. ಫಾರೆಸ್ಟ್ ಆಫೀಸ್ ಹತ್ರ ಬಂದ್ವಿ. ಏನು ಕತೆ ನೋಡ್ಬೇಕೀಗ. ವಾಪಸ್ ಫೋನ್ ಮಾಡ್ತೀನಿ ಅಂದಿದ್ದಾರೆ. ನೋಡಿದೆ ರೇಂಜ್ ಆಫೀಸು. ಇಲ್ಲಿಗೆ ಬಂದು ಗೈಡ್ ಅಲರ್ಟ್ ಮಾಡ್ಕೊಬೇಕು. ಫಸ್ಟೇ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಓಪನ್ ಆಗಿರೋದೇ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ಇವಾಗ 8 ಗಂಟೆ ಆಗೋಗಿದೆ ಆಲ್ರೆಡಿ. 8 ಗಂಟೆ 10 ನಿಮಿಷ. ಬನ್ನಿ ಹೋಗಿ ತಿಂಡಿ ಮಾಡ್ಕೊಂಬರೋಣ. ಅಷ್ಟರಲ್ಲಿ ತಿಂಡಿ ಮಾಡೋ ಅಷ್ಟರಲ್ಲಿ ಯಾರೋ ಫೋನ್ಗೆ ಏನು ಮಾಡ್ತಂದರೆ ಏನು ಕತೆ ಎತ್ತ ನೋಡೋಣ. ನಾವೆಲ್ಲ ಆನ್ಲೈನಲ್ಲಿ 2 ದಿನ ಮುಂಚೆನೇ ಬುಕ್ ಮಾಡಿ ಕಾಸು ಕೂಡ ಕಟ್ಬಿಟ್ಟಿದ್ದೀವಿ. ಒಬ್ರಿಗೆ 350 ರೂಪಾಯಿ. ಇವಾಗ ನಮಗೆ ಗೈಡ್ ಕೊಟ್ಟರೆ ಸಾಕು, ನಮ್ಮ ಪಡೆಗೆ ನಾವು ಹೋಯ್ತಾ ಇರ್ತೀವಿ. ಏನು ಮಾಡ್ತಾರೆ ನೋಡೋಣ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ 9 ಗಂಟೆ ಆಯ್ತಾ ಬಂದಿದೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾವು. ತಿಂಡಿಗೆ ಏನು ಸಮಸ್ಯೆ ಇಲ್ಲ, ಮಾಡ್ಕೊಬೋದು ಆರಾಮಾಗಿ. ತಿಂಡಿ ಹಾಕ್ಕೊಂಡು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ಬೋದು. ಇಡ್ಲಿ, ವಡೆ, ಪೂರಿ, ಚಪಾತಿ ಗಿಪಾತಿ ಎಲ್ಲ ಸಿಗುತ್ತೆ. ನೋಡಿ, ಇಷ್ಟು ಜನ ಬಂದಿದ್ದೀವಿ ಇವಾಗ. ನಾವು 7:30ಗೆ ಫಾರೆಸ್ಟ್ ಆಫೀಸ್ ಹತ್ರ ಬಂದ್ರು. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ. ಯಾಕಂದ್ರೆ 7:30 ನಾವು ಫಾರೆಸ್ಟ್ ಆಫೀಸ್ ಹತ್ರ ಹೋದಾಗ ಫಾರೆಸ್ಟ್ ಆಫೀಸ್ ಅವ್ರಿಗೆ ಗೊತ್ತಿರಲಿಲ್ಲ ಟ್ರೆಕ್ಕಿಂಗ್ ಇವತ್ತು ಓಪನ್ ಆಗಿದೆ ಅಂತ. ನಾವು ಫಾರೆಸ್ಟ್ ಆಫೀಸ್ ಹತ್ರ ಹೋದಾಗ ಇನ್ನ ನಿಶಾನಿ ಮೊಟ್ಟೆ ಟ್ರೆಕ್ಕಿಂಗ್ ಓಪನ್ ಆಗಿಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ಅಂದ್ರು. ಬಟ್ ನಮಗೆ ಆನ್ಲೈನ್ ಅಲ್ಲಿ ಸ್ಲಾಟ್ ಸಿಕ್ಕಿದೆ, ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದೀವಿ ಅಂತ ಎಲ್ಲ ತೋರಿಸಿದ್ಮೇಲೆ ಫಾರೆಸ್ಟ್ ವಾಚರ್ ನಂಬರ್ ಕೊಟ್ಟರು. ಆ ವಾಚರ್ಗೆ ಫೋನ್ ಮಾಡಾದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡಿ, ನಾನು ಯಾರನ್ನಾರ ಗೈಡ್ನ ಅರೇಂಜ್ ಮಾಡಿ ಕಳಿಸ್ತೀನಿ, ಇವತ್ತು ಫಸ್ಟೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಅವ್ಯವಸ್ಥೆ ಆಗಿದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದೇ ಥರ ಒಬ್ಬರು ಫಾರೆಸ್ಟ್ ವಾಚರ್ನ ಗೈಡ್ ಆಗಿ ಕಳಿಸ್ಕೊಟ್ರು. ನೋಡಿ, ಇನ್ನೂ ಟ್ರೆಕ್ಕಿಂಗ್ಗೆ ಸ್ಟಾರ್ಟ್ ಆಗಿಲ್ಲ, ಆಗಲೇ ಡೆಟಾಲ್ ಸುರ್ಕೋತಾವ್ರೆ. ಕೈಗೆ ಹಾಕೊಂಬಿಟ್ರಾ ಅಷ್ಟ ಬಿಡಿ, ಊಟ ಮಾಡೋಕ್ಕಾಗಲ್ಲ ಇವತ್ತು. ನೀನು ಪರವಾಗಿಲ್ಲ. ವಾಸನೆಗೆ ಮೊಟ್ಟೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಆಗಿದ್ದಿದೆ ಅನ್ಸುತ್ತೆ. ಹಾಂ, ಲೇಟಾಗಿ ಸ್ಟಾರ್ಟು. ನಮಸ್ತೆ ಭಯ್ಯ. ನಮಸ್ತೆ. ಇವಾಗ ಬನ್ನಿ ಹೋಣ. ಓಪನ್ ಅಪ್ ಆಗ್ತಾ ಇದೆ ಏರಿಯಾ. ಇಲ್ಲ, ಸಾಕಿರೋದು. ಸಾಯಂಕಾಲ ಅಷ್ಟು ಮನೆಗೆ ಹೋಯ್ತವೆ. ಎಲ್ಲ ಪೂರ್ತಿ ಕವರ್ ಹೋಗ್ಬಿಡ್ತು ನೋಡಿ ಎಲ್ಲ. ಕ್ಯಾಮ್ರಾ ಕಣ್ಣು ಕಾಣ್ತಾ ಇಲ್ಲ ನೋಡಿ. ಅಷ್ಟು ಡೌನಿಂದ ಬಂದು ಹತ್ತುತ್ತಾ ಇದ್ದೀವಿ.
ನೀವೇನಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಏನಾರ ಜರ್ನಿ ಮಾಡಬೇಕು ಅಂತ ಇದ್ದರೆ ಬೆಂಗಳೂರಿಂದ ಬಾಗಮಂಡ್ಲಾಗೆ KSRTC ಬಸ್ಸು, ಪ್ರೈವೇಟ್ ಬಸ್ಗಳು ಕೂಡ ಇದೆ. ಬಸ್ ಸ್ಟ್ಯಾಂಡಿಂದ ಕೇವಲ 300 ಮೀಟ್ರ್ ಅಷ್ಟೇ ಫಾರೆಸ್ಟ್ ಆಫೀಸು. ಅದೇ ಬಸ್ ಸ್ಟ್ಯಾಂಡಿಂದ 3.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಬರೋಕ್ಕೆ. ಸಿಂಹ ಅಂತ ಸಾಂಗ್ ಕೊಟ್ಬಿಡಿ. ಗುಮ್ಮ ಅಂತ ಸಿಂಹ ಅಂತ ಅಷ್ಟೇ ನಂಗೆ ಬರ್ತಾ ಇರ್ಬೇಕು ಹಿಂಗೆ. ಏನು ಕೊಡು ಚೆನ್ನಾಗಿರಲ್ಲ. ಸೂಪರ್ ಆಗಿದೆ ಟ್ರೆಕ್ಕಿಂಗ್ ಮಾತ್ರ. ಲೀಚಸ್ ಜಾಸ್ತಿ. ಲೀಚಸ್ ಸ್ವರ್ಗ. ಸದ್ಯಕ್ಕೆ ಒಂದು 3 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ. ಎಷ್ಟಾಗಿದೆ ಟೈಮು? 10:30 11:10 ಆಗಿದೆ. ಎಷ್ಟು 9 ಗಂಟೆ 9:15 ಸ್ಟಾರ್ಟ್ ಮಾಡಿದ್ದು ಟ್ರೆಕ್ಕಿಂಗು. 3 ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ. ಹತ್ತುತ್ತಾ ಇದ್ದೀವಿ. ಪೂರ್ತಿ ಮಿಸ್ಟ್ ಕವರ್ ಆಗೋಗಿದೆ. ಅಲ್ಲಿ ನೋಡಿ, ಅಲ್ಲಿ ಹತ್ತುತ್ತವ್ರೆ, ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ. ಬರ್ತಾ 3 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಬರುತ್ತೆ. ಮಳೆ ಬರೋ ಸಂದರ್ಭ ಹೆಚ್ಚಾಗಿರೋದ್ರಿಂದ ನಾವು ಈ ಒಂದು ರೈನ್ಕೋಟ್ನ ಧರಿಸಿದ್ದೀವಿ. ಮುಂದೆ ಮಳೆ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ನಾವು ತಯಾರಾಗಿದ್ದೀವಿ. ಬನ್ನಿ ಹೋಗೋಣ. ಸರ್ ಚೆನ್ನಾಗಿದೆ. ಇನ್ನೂ ಹೋಗ್ತಾ ಟಫ್ ಅಂತ ಇದ್ದಾರೆ, ನೋಡಬೇಕು. ಪ್ರಸನ್ನ ನೋಡ್ತಾವನೆ, ಕಟ್ ಮಾಡ್ಕೊಬಿಟ್ಟವನು ಪಾಪ. ಬೆಟ್ಟ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಬರುತ್ತೆ. ಇಂಥ ಜಾಗದಲ್ಲಿ ಆನೆ ಲದ್ದಿ ಹಾಕೈತೆ. ಆನೆ ಆದ ಲದ್ದಿ ಹಾಕ್ಬಿಟ್ಟು ಹೋಗೈತೆ. ಒಂಟಿ ಸಲಾಗ ಹತ್ರ ಹೆಜ್ಜೆ ಗುರ್ತು ಎಲ್ಲ ಅಲ್ಲಲ್ಲೇ ಐತೆ. ಈ ಕಾಲಲ್ಲಿ ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಾಲಲ್ಲಿ ಹತ್ಕೊಳ್ಳುತ್ತೆ. ಈ ಕಾಲಲ್ಲಿ ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಾಲಲ್ಲಿ ಹತ್ಕೊಳ್ಳುತ್ತೆ. ಏನು ಮಾಡ್ಬೇಕಂತ ಗೊತ್ತಾಯ್ತಿಲ್ಲ. ಈ ಥರ ಕಲ್ಲುಗಳು ಸಿಗ್ತಾ ಇರುತ್ತೆ ಅಲ್ಲಲ್ಲೇ. ಒಂದು ಬೇಡ ಬಾಗುರು. ಈ ಕಲ್ಲಿಂದ ಈಚೆಗೆ ಎಲ್ಲ ಲೋಕಲ್ ಫಾರೆಸ್ಟ್ ಅಂತೆ. ಈ ಕಲ್ಲಿಂದ ಆಚೆಗೆ ವೈಲ್ಡ್ ಫಾರೆಸ್ಟು. ಹುಲಿ, ಸಿಂಹ, ಚಿರತೆ ಎಲ್ಲ ಆ ಕಡೆ ಮೇಯ್ಕೊಂಡಿರ್ತವೆ. ಊರು ಹಸು, ದನ ಕರೆಲ್ಲ ಈ ಕಡೆ ಮೇಯ್ಕೊಂಡಿರ್ತವೆ. ಈ ಕಲ್ಲಿಂದ ಬಂತು, ಒಂದು ಸಿಂಹ ಬಂತು. ಬಂದು ನೋಡಿದ್ರೆ ಹಂದಿ. ಹೋಗ್ಬೇಕಪ್ಪ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮಡಿಕೆ ಬಸವ ಅಂತ. ಹೇಗಿದೆ ಸರ್ ಅನುಭವ? ಯಾವ ಅನುಭವದ ಬಗ್ಗೆ ಕೇಳ್ತಾ ಇದ್ದೀರಿ ನೀವು? ಮಡಕೆ ಬಸವ ಅಂದ್ರೆ ನೀವೇನಾ ಸರ್? ಎಸ್, ಎಕ್ಸಾಕ್ಟ್ಲಿ. ಎನಿ ಡೌಟ್? ದಟೈಲ್ ಅಣ್ಣವರು? ಬಂಕ್ ಬಾಲರಾಜ್. ಸರ್ ಒಳ್ಳೆ ಅನುಭವ, ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಅನುಭವಿಸಿ ನೋಡಿ. ಈ ಥರ ಬಂದಾಗ ಅಯ್ಯೋ ಏನು ಅನುಭವಿಸ್ಬೇಕು ಸರ್? ಸರ್ ಮಾತ್ರ ಎಲ್ಲರೂ ಮೆಡಿಕಲ್ ಸ್ಟೋರ್ ಇಲ್ಲಿ ಐತಿ ಅಲ್ಲ ಸರ್? ಮೆಡಿಕಲ್ ಶಾಪಲ್ಲೂ ಕೇಳಿ ಏನಂತ ಹೇಳ್ತಾರೆ, ಏನು ಅಂತ. ಸರ್ ಅದೆಲ್ಲ ತೋರಿಸ್ಬಾರ್ದು ನೀವು. ಅಯ್ಯೋ ವಿಡಿಯೋ ಮಾಡ್ಬಿಟ್ರಾ? ಇರಲಿ ಬಿಡಿ ಜನಗಳೇ, ತಪ್ಪು ತಿಳ್ಕೊಬೇಡಿ. ಸ್ವೀಟ್ ಗಟ್ಲೆ ತಂದ್ಬಿಟ್ಟಾರೆ. 15 ನೋಡಿ. ಎನರ್ಜಿ ಅಂದರೆ ಇಂಥವು ತರಬೇಕು. ಎವ್ರಿ 15 ಮಿನಿಟ್ಸ್ ತಗೊಂತಾರಂತೆ. ಯಾವ್ದು ಬೇಕು? ಏನಪ್ಪ ಇವೆಲ್ಲ? ಈ ಅಪ್ಪಂಗೆ ಅದು ಯಾವ್ದು ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವಿ ಸರ್ ಚಾಕ್ಲೇಟ್ ಇವ್ರು ಬೇರೆ ಇದ್ದಾರೆ. ಈಗ ಬನ್ರಿ ರೀ. ಎಷ್ಟೊತ್ರಿ ನಿಮ್ಮದು? ತಂಡದ ನಾಯಕತ್ವ ವಹಿಸಿದ್ದಾರೆ. ಎಂತ ಡೌ ನೆಟ್ವರ್ಕೇ ಇಲ್ಲ ಅಲ್ಲಿ. ಅಂತೂ ಇಂಥ ನಿಶಾನಿ ಮಟ್ಟ ರೀಚ್ ಆದ್ವಿ. ಫುಲ್ ಕ್ಲೌಡ್ ಕವರ್ ಆಗಿದೆ. ಏನು ವ್ಯೂ ಸಿಗ್ತಾ ಇಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಡೇ ಪಾಸ್ ಮಾಡ್ತೀವಿ. ಒಂದು ವ್ಯೂ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀವಿ. ಸರ್ ನಿಶಾನಿ ಮೊಟ್ಟೆ ಇದೆ, ಮೊಟ್ಟೆ ತೋರಿಸಿ ಸರ್. ನೋಡಿ, ಇದೇ ನಿಶಾನಿ ಮೊಟ್ಟೆ. ಇದನ್ನೇ ಮೊಟ್ಟೆ ಅನ್ನೋದು. ಇದೊಂದು ನಿಶಾನೆ, ಅದಕ್ಕೆ ನಿಶಾನಿ ಮೊಟ್ಟೆ ಅಂತ ಇಟ್ಟಾರೆ ಹೆಸರು.
ಥ್ಯಾಂಕ್ ಯು ಸರ್ ಇಷ್ಟೊಂದು ಸಪೋರ್ಟ್ ಮಾಡ್ತೀನಿ ಸರ್. ಇರುತ್ತೆ ಸರ್, ನಮ್ಮ ಪ್ರೋತ್ಸಾಹ ನಿಮಗೆ ಸದಾ ಇರುತ್ತೆ ಯಾವಾಗ್ಲೂ. ನಮಸ್ತೆ ಅಷ್ಟೇ. ನಿಮ್ದು ಹಿಂಗೆ ಇರಲಿ ನಮ್ಮ ಮೇಲೆ ಹೊರ. ಫುಲ್ಲು ಚಳಿ ಬೇರೆ ಜಾಸ್ತಿ ಆಗೋಯ್ತು. ಲಾಸ್ಟು ಯಾರೂ ಇಲ್ಲ ಒಟ್ಟಿನಲ್ಲಿ ನಿಶಾನಿ ಮೊಟ್ಟೆ ಪೀಕ್ನ ತಲುಪಿದ್ದೀವಿ. ಏನೋ ಅಂತ ವ್ಯೂ ಸಿಕ್ಕಿಲ್ಲ ನಿಶಾನಿ ಮೊಟ್ಟೆದು. ಓಕೆ, ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಂದು 6 ಜನ ಫ್ರೆಂಡ್ ಬಂದಿರೋದು ಹೆಲ್ಪ್ಫುಲ್ ಆಯಿತು. ನಿಶಾನಿ ಮೊಟ್ಟೆ ಬರೋರು ಸ್ವಲ್ಪ ನೋಡ್ಕೊಂಬನ್ನಿ, ಯಾಕಂದರೆ ಕಾಲು ಜಾರ್ತಾ ಇದೆ, ಇನ್ನು ಯಾರು ಜನ ಜಾಸ್ತಿ ಬಂದಿಲ್ಲ. ಆಮೇಲೆ ಸೆಪ್ಟೆಂಬರು 19ನೇ ತಾರೀಕು ಓಪನ್ ಆಗಿದ್ದು, ಇದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಸೆಪ್ಟೆಂಬರ್ 19ನೇ ತಾರೀಕಿಗೆ ಓಪನ್ ಆಗಿದ್ದು ನಿಶಾನಿ ಮೊಟ್ಟೆ. 19ನೇ ತಾರೀಕು ಫಸ್ಟು ಬ್ಯಾಚು 6 ಜನ ನಾವೇ ಬಂದಿರೋದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಬನ್ನಿ ಹೋಣ. ನಾವು ಹತ್ತಬೇಕಾದ್ರೆ ಏನಾಗಲ್ಲ, ನಮಗೆ ಇಳಿಬೇಕಾದ್ರೆ ಬಾಯಿ ಬರ್ತವೆ. ಏನು ನೀವೇ ಅರ್ಥ ಮಾಡ್ಕೊಳ್ಳಿ. ಗಲಗಲಗಲ ಗುಲಾಬ್ ಜಾಮೂನು. ಏನು ಸರ್ಕಸ್ ಇದು? ಹಾಂ, ನಂದು ಎಷ್ಟು ಹೊತ್ಕೊಂಡೈತೆ ಗೊತ್ತಾ ಇವಾಗ ಜಿಗ್ನೆ. ಫುಲ್ಲು ಕತ್ಲೆ. ಹತ್ತಬೇಕೀಗ, ಹತ್ತಬೇಕು. ಏನು ಹತ್ತದು ಏನು ಬಿಡೋದು ಗೊತ್ತಾಯ್ತಾ ಇಲ್ಲ. ಆಮೇಲೆ ಪಾಸ್ ಆಗಿದೆ ಸರ್ ಇವಾಗ. ಬಾಳ್ರೆ ಸರ್, ಹೆಂಗಿತ್ತು ಟ್ರೆಕ್ಕಿಂಗು? ಸರ್ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಟ್ರೆಕ್ಕಿಂಗು. ವ್ಯೂ ಕಾಣಲಿಲ್ಲ ಅಷ್ಟೇ. ಒಳ್ಳೆ ದಿನಗಳ ನಂತರ ಅದ್ಭುತವಾಗಿದೆ. ಮೋಡ ಕ್ಲಿಯರ್ ಆಗಿದ್ದಿದ್ರೆ ವ್ಯೂ ಪಾಯಿಂಟ್ ಚೆನ್ನಾಗಿರ್ತಿತ್ತು. ಆದರೂ ನಾವು ಬೇಗನೆ ಬಂದಿದ್ದೀವಲ್ಲ, ಅದರಿಂದ ವ್ಯೂ ಪಾಯಿಂಟ್ ನೋಡೋಕ್ಕಾಗಲಿಲ್ಲ ನಮಗೆ. ಮಳೆ ಮಾತ್ರ ಜೋರಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಮಳೆಯಲ್ಲಿ ನೆನ್ಕೊಂಡು ಓಡಾಡಿದ್ದು ಚೆನ್ನಾಗಿದೆ.